ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ನಾವು ಗೋಧಿ ಹಿಟ್ಟಿಂದ ಇವತ್ತು ಒಳ್ಳೆ ಸಮೋಸ ಮಾಡುವ. ಸಮೋಸ ಹೇಗೆ ಮಾಡೋದು ನೋಡುವ. ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹೋಮ, ಅಜ್ವೈನ್ ಹಿಟ್ಟಿರೋದಲ್ಲ ಅದು ಹೋಮ ಸ್ವಲ್ಪ ಹಾಕಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ವ. ಇದಕ್ಕೀಗ ನೋಡಿ ಹಾಕಿದರೆ ಈ ಸ್ವಲ್ಪ ನಮಗೆ ಗ್ಯಾಸ್ಟ್ರಿಕ್ ಟೈಪ್ ಆಗಿದ್ದರೆ ಸ್ವಲ್ಪ ಇದಾಗ್ತದೆ, ಒಂದು ಜೀರ್ಣಶಕ್ತಿ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ನೋಡಿ ಹೋಮ ಸ್ವಲ್ಪ ಹಾಕಿ ಇದಕ್ಕೆ ಒಂದು 4 ಟೀ ಸ್ಪೂನ್ ಎಣ್ಣೆ ಜೋರು ಬಿಸಿ ಮಾಡಿ ಇದಕ್ಕೆ ಹಾಕಬೇಕು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ ಅಂತ ನೋಡಿ. ಇದನ್ನು ಎಣ್ಣೆ ಬಿಸಿ ಇರೋ ಕಾರಣ ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕಾದರೆ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಡಿ. ಇದು ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಣ್ಣೆ ನಾವು ಹಿಟ್ಟು ಹಾಕಿದ್ದು ಹಿಟ್ಟಿಗೆ ಒಳ್ಳೆ ಬೆರೆತೋಗಬೇಕು. ಈಗ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಡುವ. ಮಿಕ್ಸ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟನ್ನು ಅದಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಇದನ್ನೊಂದು ಮಿಕ್ಸ್ ಮಾಡಿ ಒಂದು 10 ನಿಮಿಷ ನಾವು ಸ್ಟಫಿಂಗ್ ರೆಡಿ ಮಾಡಲಿಕ್ಕಿಂತ ಮುಂಚೆನೇ ಇದು ರೆಡಿ ಮಾಡಿ ಇಟ್ಕೊಳ್ಬೇಕು ಬದಿಯಲ್ಲಿ. ಈಗ ನೋಡಿ ಸ್ಟಫಿಂಗ್ ಮಾಡಲಿಕ್ಕೆ ನಾನು ಈರುಳ್ಳಿ, 1 ಕಾಯಿ ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈಗ ಚೆಂದ ಮಾಡಿ ಇದನ್ನು ಫ್ರೈ ಮಾಡಿಕೊಡುವ. ಇದು ಫ್ರೈ ಮಾಡಿಕೊಂಡು ಅರ್ಧ ಫ್ರೈ ಆಗುವಾಗ 1 ಕ್ಯಾರೆಟು, 1 ಚಿಕ್ಕ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಡಿ. ತುಂಬ ಸಣ್ಣ ಕಟ್ ಮಾಡಿ ಇಟ್ಕೊಡಿ ನಾನು. ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇದನ್ನು ಒಳ್ಳೆ ಫ್ರೈ ಮಾಡ್ಕೊಳ್ತೇವೆ. ಅರ್ಧ ಸ್ವಲ್ಪ ಫ್ರೈ ಆಗಲಿ ಇದು ಕ್ಯಾರೆಟು. ಇದಕ್ಕೆ 1 ಬಟಾಟೆ ಹಾಕ್ಕೊಳ್ಳುವ. 1 ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಬೇಯಿಸಿಟ್ಟರೆ 1 ಬಟಾಟೆ ಹಾಕ್ಕೊಂಡು ಇದನ್ನು ಸಹ ಒಳ್ಳೆ ಫ್ರೈ ಮಾಡ್ಕೊಳ್ಳೋ. ಸ್ವಲ್ಪ ಇದಕ್ಕೆ ನಾವು ನೀರೆಲ್ಲ ಹಾಕ್ಲಿಕ್ಕಿಲ್ಲ, ಇದು ನಮಗೆ ಗಟ್ಟಿಯಾಗಿ ಬೇಕು ಸ್ಟಫಿಂಗ್ ನಮಗೆ. ಇದಕ್ಕೆ ನಾನು ಕೆಲವೆಲ್ಲ ಪೌಡರ್ ಹಾಕ್ತಾಯಿದ್ದೀನಿ. ಒಳ್ಳೆ ಫ್ರೈ ಆಯಿತು. ಈಗೇನು ಮಾಡುವ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲೆ ಪೌಡರು, ಸ್ವಲ್ಪ ಆಮ್ಚೂರು ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿಣ ಪೌಡರ್ ಹಾಕ್ಕೊಂಡು ಸ್ವಲ್ಪ ಅರ್ಧ ಲಿಂಬೆ ಹಾಕಿ ಒಳ್ಳೆ ಸ್ಟಫಿಂಗು ಮಿಕ್ಸ್ ಮಾಡುವ. ನೋಡಿ ಇದಿಗೆ ಒಳ್ಳೆ ಫ್ರೈ ಆಗಿ ಸಿಗಬೇಕು ನಮಗೆ. ಈ ಥರ ಗಟ್ಟಿಯಾಗಿ ಸಿಗಬೇಕು. ಈಗ ಇದನ್ನು ಕೆಳಗೆ ಇಳಿಸಿ ಇಟ್ಕೊಳ್ಳುವ. ಇದನ್ನು ತಣ್ಣಗಾಗಲಿಕ್ಕೆ ಇಟ್ಕೊಳ್ಳುವ. ಈಗ ನಾವು ಇದನ್ನು ಹಿಟ್ಟನ್ನು ಕಲಿಸಿದ್ದನ್ನು ನೋಡಿ ಹೀಗೆ ಚಪಾತಿ ಥರ ತೆಳುವಾಗಿ ಲಟ್ಟಿಸಬೇಕು. 4 ಮೂಲೆ ಸಹ ಕಟ್ ಮಾಡ್ಕೊಳ್ಬೇಕು. ಇದು ಆಚೆ ಈಚೆ ಸೈಡು ನಮಗೆ ರೌಂಡ್ ಶೇಪಲ್ಲಿ ಬಂದಿದ್ದಲ್ಲ ಅದನ್ನು ಕಟ್ ಮಾಡ್ಕೊಂಡು ತೆಗಿಬೇಕು. ಈ ಥರ ಉದ್ದ ಶೀಟ್ಸ್ ಅದು ನಂಗೆ ಬೇಕು. ಇದು ಇನ್ನೊಂದು ಸರಿ ಚಪಾತಿ ಲಟ್ಟಿಸುವಾಗ ಹಾಕ್ಲಿಕ್ಕೆ ಆಗ್ತದೆ. ಈಗ ನೋಡಿ ಇದನ್ನು 3 ಮೂಲೆಯಾಗಿ ನಾವು ಚಪಾತಿ ಲೇಯರ್ ನೋಡಿ ಈ ಥರ 3 ಮೂಲೆಯಾಗಿ ಲಟ್ಟಿಸಿ ತಿರುಗಿಸಿ ಹಾಕ್ಕೊಳ್ಳುವ. ತಿರುಗಿಸಿ ಹಾಕಿದ ನಂತರ ಇದಕ್ಕೆ 1 ಸ್ಪೂನು ನಾವು ಸ್ಟಫಿಂಗ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಈಗ ಹಾಕಿ ನೋಡಿ ಈ ಥರ ಪ್ರೆಸ್ ಮಾಡಬೇಕು. ಇಲ್ಲಿ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಸ್ವಲ್ಪ ನೀರಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಗ್ಯಾಪ್ ಎಲ್ಲಿ ಸಿಗ್ತದೆ ನಮಗೆ, ಲಟ್ಟಿಸಿದ ಗ್ಯಾಪು ಎಣ್ಣೆ ಒಳಗೆ ಹೋಗೋದೇ ರೀತಿಯಲ್ಲಿ ಲಟ್ಟಿಸಿದ ಗ್ಯಾಪು ಇಟ್ಕೊಳ್ಬೇಕು. ನೋಡಿ ಇದನ್ನು ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿ ಅಲ್ಲಿಗೆ ಸಹ ನಾವು ಕಲಸಿಟ್ಟ ಮೈದಾವನ್ನು ಹೀಗೆ ಫಿಲ್ ಮಾಡಬೇಕು. ಈಗ ಮಡಚಿ ನಾವೀಗ ಜಾಯಿಂಟ್ ಮಾಡಿದ್ವಿ, ಎಲ್ಲಿ ಜಾಯಿಂಟ್ ಎಲ್ಲ ಮಾಡಿದ್ವಿ ಅಲ್ಲಿಗೆ ನಾವು ಸ್ವಲ್ಪ ಮೈದಾ ಫಿಲ್ ಮಾಡಬೇಕು. ಡಿಸೈಡಿಗೆ ನಾವು ಎಣ್ಣೆಯೊಳಗೆ ಅದನ್ನು ಹಾಕುವಾಗ ನಮಗೆ ಜಾಯಿಂಟ್ ಸಿಗಬಾರ್ದು. ಎಣ್ಣೆ ಅದರೊಳಗೆ ಹೋದರೆ ನಾವು ಸ್ಟಫಿಂಗ್ ಎಲ್ಲ ಹೊರಗೆ ಬರ್ತದೆ. ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದನ್ನು ಸಹ ಮಾಡೋಣ. ಹೀಗೆ ತುಂಬ ಈಸಿ ಉಂಟು. ನಾವು ಹೊರಗಿಂದ ಅದು ಸ್ಟಫಿಂಗ್ ಮಾಡಿದ ನಂತರ ಹೊರಗಡೆ ತರಬೇಕು ಅಂತ ಇಲ್ಲ. ನೋಡಿ ಹೀಗೆ ಬಂದ್ ಮಾಡಿದರೆ ಆಯಿತು. ಇದನ್ನು ಮಡಚುವ. ಹೀಗೆ ನೋಡಿ ಹೀಗೆ ನೋಡಿ ಎಣ್ಣೆ ಬಿಸಿಯಾಗಿದೆ. ಈಗ ಎಣ್ಣೆ ಒಳಗೆ ಹಾಕುವ. ಗೋಲ್ಡನ್ ಕಲರ್ ಬರೋವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು.
ಹಾಕಿ. G2 ನೋಡಿ ಗೋಲ್ಡನ್ ಕಲರ್ ಬಂದಾಯಿತು. ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ನೋಡಿ. ಸೂಪರ್ ಆಗಿದೆ ಸಮೋಸ ರೆಡಿ ಆಯಿತು ಅಂತಲೇ ಹೇಳ್ಬೋದು. ನೀವು ಸಹ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಹೇಗೆಲ್ಲ ಆಗಿದೆ ಅಂತ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.